ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ನೀವು ಕುಡ್ಸೆ ಎಲ್ಲಿ ಹೊಂಟೀವಿ ಅಂತಂದ್ರೆ ರುಕ್ಮಾಂಗದ ಸ್ವಾಮಿಗಳ ಸಮಾಧಿಗೆ. ಅಲ್ಲಿ ಹೋಳಿ ಹುಣ್ಣಿಮೆ ಮುಂದೆ ಅಂದ್ರೆ ಇನ್ನೂ ಹೋಳಿ ಹುಣ್ಣಿಮೆ 2 ದಿವಸ ಇರಲಿಕ್ಕೆ ಉತ್ಸವ ಇರ್ತದೆ. ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೊಂಟೀನಿ, ಬರ್ರಿ ಎಲ್ಲರೂ ದರ್ಶನ ಮಾಡ್ಕೊಳ್ರಿ. ರುಕ್ಮಾಂಗದ ಸ್ವಾಮಿಗಳಿಗೆ ಹೆಸರೇ ಅದ ಭವರೋಗ ವೈದ್ಯರು ಅಂತ ಹೇಳಿ. ಹೋಗಿ ದರ್ಶನ ತಗೊಂಡ್ ಬರೋಣ ಬರ್ರಿ. ಸೇವಕ್ ನಾವು ನಿಂದಿರ್ತಿದ್ವಿ ಅಲ್ಲಿ. ಒಂದು ಮರಾಠಿ ಅಭಂಗದೊಂದಿಗೆ ಈ ಒಂದು ಸಂಗೀತ ಸೇವೆಯನ್ನು ಆರಂಭ ಮಾಡಲಿಕ್ಕೆ ಮಾಡ್ರಿ. ನೋಡ್ರಿ ದರ್ಶನ ಮಾಡ್ಕೊಂಡ್ರಲ್ಲ. ಇಲ್ಲೇನು ಹಾಡ್ಲಿಕತ್ತಿದ್ರು ಇವ್ರ ಕೈಯಾಗ ನಾನು ಹೈಸ್ಕೂಲ್ ಕಲ್ತೀನಿ ರೀ. ನಮ್ಗೆ ಸೈನ್ಸ್ ಸಬ್ಜೆಕ್ಟ್ ತೊಗೋತಿದ್ರು. ಈಗ ನೋಡಿದ ಕೂಡಲೇ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಸರ್ಗೆ ನೋಡಿದ ತಕ್ಷಣ. ಅದೇನೋ ಗೊತ್ತಿಲ್ಲ, ನಾವು ಗುರುಗಳಲ್ಲಿ ತಂದೆ ತಾಯಿನ ಕಾಣ್ತೀವಿ ಅಂತೀವಲ್ಲ, ಹಂಗೆ ಗುರುಗಳನ್ನು ನೋಡಿದ ತಕ್ಷಣವೇ ಏನೋ ಒಂದು ಪ್ರೀತಿ ವಾತ್ಸಲ್ಯ ಅಷ್ಟು ಬಂದುಬಿಡ್ತದೆ. ನೋಡ್ರಿ ಪ್ರಸಾದ ತಗೊಂಡು ವಾಪಸ್ ಮನೆಗೆ ಬಂದ್ವಿ. ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ವಿಡಿಯೋ ನೋಡ್ರಿ. ರಂಗೋಲಿ ಹಾಕೋತ ಮುಂಜಾನೆ ಮಾತು ಅದ್ರ ಜಾಗದಾಗ ನಿಮ್ಗೆ ಎಷ್ಟೋ ಜನರಿಗೆ ಗುರ್ತಿರಂಗಿಲ್ಲ. ಈಗ ನಾವೇನು ಹೋಗಿದ್ವಲ್ಲ ರುಕ್ಮಾಂಗ ಸ್ವಾಮಿಗಳ ದರ್ಶನಕ್ಕೆ ಹೋಗಿದ್ವಲ್ಲ ಸಮಾಧಿಗೆ, ಅಲ್ಲಿ ನನಗೆ ಗೊತ್ತಿದ್ದ ಸ್ಟೋರಿ ಹೇಳ್ತೀನಿ ರೀ. ಇವತ್ತಿಗೂ ನಡಿಲಿಕ್ಕತ್ತಾವೆ ಎಷ್ಟೊಂದು ಪವಾಡಗಳು. ಮತ್ತು ಗುರುವಾರ ಈ ರುಕ್ಮಾಂಗ ಸ್ವಾಮಿಗಳದ್ದು ವಾರನೂ ಗುರುಗಳೇ ಅವರು ರುಕ್ಮಾಂಗದರು. ಇವ್ರು ಏನದ ಪ್ಲೇಗ್ ರೋಗ ಬಂದಿತ್ತಂತ್ರಿ ಹಿಂದಕ್ಕೆ. ಅವಾಗೆಲ್ಲ ಪ್ಲೇಗ್ ಅದು ಬಂದ್ರೆ
ಅಂದ್ರೆ ಒಬ್ರಿಗೊಬ್ರಿಗೆ ಹರಡ್ತದ ಅಂತ ತಿಳ್ಕೊಂಡು ಯಾರಿಗೆ ಪ್ಲೇಗ್ ಬರ್ತದಲ್ಲ ಅವ್ರನ್ನ ಊರು ಹೊರಗೆ ಒಯ್ದು ಒಗಿತಿದ್ರಂತ. ಅದಕ್ಕೆ ಇವರು ರುಕ್ಮಾಂಗದರು ಎಲ್ರಿಗೂ ಔಷಧಿಯನ್ನು ತಾವೇ ರೆಡಿ ಮಾಡಿ ಕೊಡ್ಲಿಕ್ಕತ್ತಿದ್ರಂತ. ಅದಕ್ಕೆ ಅವ್ರಿಗೂ ಕೂಡ ಎಷ್ಟೊಂದು ಮಂದಿ ಬೈಲಿಕ್ಕತ್ತರಂತ. ಅಂದ್ರೆ ಯಾಕೆ ನೀನು ಇದನ್ನು ಔಷಧಿ ಕೊಡ್ತಿ, ನಿನಗೂ ಬರ್ತದ, ನೀನು ಊರು ಹೊರಗೆ ಹೋಗು ಅಂತ ಹೇಳಿದಾಗ ಅವರು ಊರು ಹೊರಗೆ ಎಷ್ಟು ಜನರನ್ನು ಒಗಿತಾರೆ. ಎಲ್ರಿಗೂ ಔಷಧಿಯನ್ನು ತಾವೇ ತಯಾರಿಸಿ ಪ್ಲೇಗ್ ರೋಗದಿಂದ ಮುಕ್ತರನ್ನಾಗಿ ಮಾಡಿದ್ರಂತ. ಆವಾಗ ಆರಾಮಾಗಿದ್ದು ರೆಕಾರ್ಡೇ ಇರಲಿಲ್ಲ. ಇಲ್ಲಿ ಯಾರಿಗೆ ಬಂದದ ಪ್ಲೇಗ್ ಅಷ್ಟರೂ ಆರಾಮಾಗಿ ಬಂದ್ರಂತ. ಆಮೇಲೆ ಅವರ ಪವಾಡಗಳು ಎರಡ್ರಿ. ಪ್ಲೇಗ್ ಅಂದ್ರೆ ದೊಡ್ಡ ರೋಗನೇ ಅದು. ಅಂಥವರು ಎಷ್ಟೊಂದು ರೋಗಗಳಿಗೆ, ಅದು ಪ್ಲೇಗ್ ಅಂದ್ರೆ ಭಾಳ ದೊಡ್ಡ ರೋಗ, ಸಣ್ಣ ಸಣ್ಣ ರೋಗಗಳಿಗೂ ಕೂಡ ಅವರು ಔಷಧಿಯನ್ನು ಕೊಟ್ಟರು. ಮತ್ತು ಇವತ್ತಿಗೂ ಪವಾಡಗಳು. ಅವರು ಭವರೋಗ ವೈದ್ಯರು ಅಂಥೇಳಿ ಅವರಿಗೆ ಹೆಸರೇ ಅದ. ಇವಾಗ ಗುರುವಾರಕ್ಕೊಮ್ಮೆ ಎಷ್ಟೊಂದು ಮಂದಿ ಇಲ್ಲಿ ರುಕ್ಮಾಂಗದ ಸ್ವಾಮಿಗಳ ಸಮಾಧಿಗೆ ನಡ್ಕೊಂಡು ಹೋಗ್ತಾರೆ, ದರ್ಶನ ತೊಗೊಂಡು ಬರ್ತಾರೆ, ಸೇವೆ ಮಾಡ್ತಾರೆ, ಅಲ್ಲಿ ಅಂಗಾರ ಹಚ್ಕೊಂಡು ಹಿಂಗೆಲ್ಲ ಅವರಿ. ಅದಕ್ಕೆ ನಾವು ಕೂಡ ಅಲ್ಲಿ ಹೋಗಿ ಬಂದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನಿಮಗೂ ಎಲ್ರಿಗೂ ಯಾವುದೇ ಒಂದು ಸಮಸ್ಯೆ ಇತ್ತು ಅಂತಂದ್ರೆ ರುಕ್ಮಾಂಗ ಸ್ವಾಮಿಗಳ ಹೆಸರು ತಗೋರಿ, ಎಲ್ರಿಗೂ ರೋಗ ಮುಕ್ತರಾಗ್ರಿ ಎಲ್ಲರೂ. ಮತ್ತು ಎಲ್ರಿಗೂ ದೇವರು ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಈಗ ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ. ಇಲ್ಲಿ ನೋಡ್ರಿ, ಫಸ್ಟಿಗೆ ಯಾವ ಪಲ್ಯ ಮಾಡ್ಲಿಕ್ಕತ್ತೀನಿ ಅಂದ್ರೆ ಭಕ್ರಿ ಜೋಡಿ ಹೇಳಿ ಮಾಡಿಸಿದ. ಯಾವಾಗಾದರೂ ಒಂದು ಸರಿ ಮಾಡಿದ್ರೆ ಅಷ್ಟು ರುಚಿಯನ್ನು ಕೊಡುವ, ನಾಲ್ಗಿಗೆ ರುಚಿಯನ್ನು ಕೊಡುವ ಪಲ್ಯ ಪುಂಡಿ ಪಲ್ಯ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗ ಪುಂಡಿ ಪಲ್ಯ ಎಲ್ಲ ಆರಿಸಿ ಇಟ್ಕೊಂಡೀನಿ, ತೊಳೆದು ಅದನ್ನು ಒಂದು ಕಡಾಯಿ ಒಳಗೆ ಹಾಕಿ ಅದ್ರ ಜೊತೆಗೆ ಒಂದು 7-8 ಮೆಣಸಿನ್ಕಾಯಿ ಮಾಡ್ಲಿಕತ್ತೀನಿ. ಚಟ್ನಿಗತಿನೇ ಆಗ್ತದೆ, ಚಟ್ನಿನೂ ಮಾಡಿದ್ರೆ ನಡೀತದೆ. ನಾನು ಪಲ್ಯ ಮಾಡ್ಲಿಕತ್ತೀನಿ. ಅಮ್ಮ ಇದನ್ನು ಹೆಂಗೆ ಹಿಡಕಿದ್ದಿ ಹೇಳಿ ನೀನು? ದರಸರಿ ಮಾಡ್ತೀನಲ್ಲ ಪಿ, ಎಣ್ಣೆ ಹಚ್ಚಿ ಹಿಂಗೆ ಇಟ್ಬಿಡ್ತಿಲ್ಲ. ನಾವೊಂದು ಐಡಿಯಾ ಹೇಳ್ತೇನೆ ಹಂಗೆ ಮಾಡು. ಹೆಂಗೆ? ಈಗ ನೋಡ ಇದ್ರ ಒಳಗೆ ಹೋವಲ್ಲ, ಇಲ್ಲಿ ಕಟ್ ಮಾಡೋದು ಇಷ್ಟು ಸ್ವಲ್ಪ, ಫುಲ್ ಕಟ್ ಅಲ್ಲ, ಸ್ವಲ್ಪ. ಹಾಂ ಇಷ್ಟು ಕಟ್ ಮಾಡಿ ಇವು ಮೆಣಸಿಕಾಯಿನವಲ್ಲ ಹಿಂಗೆ ಒಳಗೆ ಹಾಕೋದು. ಹೌದಾ? ಹಂಗೆ ಹಾಕಿ ಎಣ್ಣೆ ಹಚ್ಚಿ ಆಸ್ ಇಟ್ ಇಸ್ ಇಟ್ಬಿಡೋದು. ಹೀಗೆ ಮಾಡಲಿ. ನೋಡಿ ಇಷ್ಟೇ ಸಾಕು. ಇಷ್ಟು ಮಾಡಿದ್ರೆ ಏನಾಗಲ್ಲ, ಹೌದಿಲ್ಲ? ನಡೀತದೆ. ಇಡ್ತೀನಿ ಹೌದಿಲ್ಲ? ಇನ್ನೊಂದು ಕಡೆ ಹೆಚ್ಚು ಸುತ್ತರ್ಕ ಒಂದೊಂದು ಇಟ್ಟರು ನಡೀತದೆ. ನಡೀತದೆ. ಇಲ್ಲೊಂದು ಇಟ್ಬಿಡ್ಲೆ. ಅಂದ್ರೆ ಒಳಗೂ ಇದು ಆಗ್ತದ. ಆಮೇಲೆ ಹಿಂಗೆ ಬದ್ನಿಕಾಯಿ ಏನದ ನಾವು ತುಂಗಾಯಿ ಪಲ್ಯ ಮಾಡ್ತೀವಲ್ರಿ, ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ 3-4 ಕಡೆ ಅದನ್ನು ಹೆಚ್ಕೊಂಡು ಅದ್ರ ಒಳಗೆ ಮೆಣಸಿನ್ಕಾಯಿ ಇಟ್ಕೊಂಡು ಸುಟ್ಟು ನಾನು ಬದ್ನಿಕಾಯಿ ಭರ್ತಾ ಮಾಡಿದ್ದೆ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಹಾಗೆ ಒಂದು ಸೈಡ್ ಏನದ ಪುಂಡಿ ಪಲ್ಯ ತಯಾರಾಗ್ಲಿಕ್ಕತ್ತದ. ಈಗ ಚೆಂದಾಗಿ ತಾಳಿಸ್ಕೊಂಡೆ, ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೆ. ಇದ್ರೊಳಗೆ ಏನದ ಈಗ ನುಚ್ಚು ಹಾಕ್ತೀನಿ ರೀ. ಮನೆ ಒಳಗೆ ನುಚ್ಚು ಅವಾಗ 2 ತಿಂಗಳ ಹಿಂದೆ ಹಾಕ್ಸಿದ್ದೆ, ಅದು ಹಾಗೆ ಅದ ನುಚ್ಚು, ಏನೂ ಆಗಿಲ್ಲ, ಚಲೋನೇ ಅದ. ಅದರೊಳಗೆ ಒಂದಿಷ್ಟು ನುಚ್ಚು ಇರಲಿಲ್ಲ ಅಂದ್ರೆ ಸಣ್ಣ ರವೆ ಅಥವಾ ದಪ್ಪ ರವೆ ಹಾಕ್ರಿ, ಭಾಳ ಮಸ್ತ್ ಆಗ್ತದೆ. ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು. ಅದಕ್ಕೆ ಇದರಿಂದ ನುಚ್ಚು ಅಥವಾ ರವೆ ಹಾಕಿದ ತಕ್ಷಣ ಸ್ವಲ್ಪ ನೀರು ಚಿಮ್ಕಿಸ್ಬೇಕ್ರೆ, ಬಿಸಿನೀರು. ನಾ ಬಿಸಿನೀರು ಹಾಕಿದೆ, ಹೆಂಗೂ ನಾನು ಭಕ್ರಿ ಮಾಡಲಿಕ್ಕೆ ಹೆಸರು ಇಟ್ಕೊಂಡೀನಿ, ಅದೇ ನೀರು ಹಾಕಿದೆ, ಚಲೋ ಆಗಿತ್ತು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಎಲ್ಲ ಹಾಕೀನಿ. ಮ್ಯಾಲೆ ಒಗ್ಗರಣೆ ಹಾಕಿಬಿಡ್ತೀನಿ ರೀ. ಫಸ್ಟಿಗೆ ಒಗ್ಗರಣೆ ಹಾಕಿ ನಾನು ಪಲ್ಯ ಹಾಕಿಲ್ಲ, ಆಮೇಲೇ, ಯಾಕಂದ್ರೆ ಪುಂಡಿ ಪಲ್ಯದೊಳಗೆ ನೀರದು ಇರ್ತಾವಲ್ಲ, ಎಲ್ಲ ಹೋಗ್ತದೆ. ಅದಕ್ಕೇನದ ಫುಲ್ ಪಲ್ಯ ಆದ ತಕ್ಷಣ
ಮ್ಯಾಲೇನದ ಒಗ್ಗರಣೆ ಹಾಕಿಬಿಡ್ತೀನಿ. ಈಗ ಬದ್ನಿಕಾಯಿನೂ ಎಲ್ಲ ಸುಡ್ಲಿಕ್ಕತ್ತಾವ. ಈ ಕಡೆ ಭಕ್ರಿ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಭಕ್ರಿ ಮುಗಿಯೋದಕ್ಕೆ ಬದ್ನಿಕಾಯಿ ಸುಟ್ಟು ಬದ್ನಿಕಾಯಿ ಎಲ್ಲ ಆರ್ತವ, ಮೇಲೆ ಸಿಪ್ಪಿ ತೆಗೆದು ಭರ್ತಾ ಮಾಡಿಬಿಡ್ತೀನಿ. ನೋಡಿರಿ, ಇಷ್ಟು ಸಿಂಪಲ್ ಆದ, ಟೇಸ್ಟಿ ಆ್ಯಂಡ್ ಹೆಲ್ದಿ. ಏನೋ ಮಾಡಿದರೂ ಒಂದು ಹೆಲ್ತ್ ವೇ ಇರಬೇಕು. ಹಂಗೆ ಸ್ವಲ್ಪ ಡಿಫ್ರೆಂಟ್ ಆದ ಟೇಸ್ಟು. ಮಕ್ಕಳಿಗೂ ಕೂಡ ಎಲ್ಲ ಥರದ ಪಲ್ಯ ಮಾಡಿಸ್ರಿ, ಮಾಡಿ ತಿನ್ನಿಸ್ರಿ. ನೀವು ಮಾಡಿಸ್ರಿ ಅಲ್ಲ, ಮಾಡಿ ತಿನ್ನಿಸ್ರಿ. ಯಾಕಂದ್ರೆ ಎಲ್ಲ ಟೈಪ್ ಮಕ್ಕಳು ತಿನ್ನಬೇಕು. ಈಗಿನ ಮಕ್ಕಳು ಅದು ತಿನ್ನಲ್ಲ, ಇದು ತಿನ್ನಲ್ಲ. ಯಾಕಂದ್ರೆ ನಾವು ಸಣ್ಣಂದಿರುತ್ತೆ ಮಕ್ಕಳಿಗೆ ತಿನ್ಸಂಗೆ ಇಲ್ಲ. ಹಾಗಾಗಿ ಅವರು ತಿನ್ನಲಿಕ್ಕೆ ಹೋಗಂಗಿಲ್ಲ. ಆ ರೂಢಿ ಬ್ಯಾಡ್ರಿ. ಎಲ್ಲ ಅದ್ರೊಳಗೆ ಏನೇನದ, ಕಬ್ಬಿನ ಅಂಶ ಅದ, ಅದು ಅದ, ಇದು ಅದ, ಹೀಗೆಲ್ಲ ಐರನ್ ಕಂಟೆಂಟ್ ಅದ ಅಂಥೇಳಿ ಮಕ್ಕಳಿಗೆ ಹೇಳ್ಕೋತಿದ್ವಿ ಅಂದ್ರೆ ಎಲ್ಲ ಮಕ್ಕಳು ತಿಂತಾರೆ. ಬಾಡಿಗೆ ನೋಡಿದ್ರೆ ಎಷ್ಟು ಕರೆಕ್ಟ್. ಒಂದು ಬೇಡ, ಭಾಳ ಅಂದ್ರೆ 3. ಈಗ ಬದ್ನಿಕಾಯಿದ್ದು ಎಲ್ಲ ಸಿಪ್ಪೆ ತೆಗೆದು ನಾನು ಭರ್ತಾ ಮಾಡಿಬಿಡ್ತೀನಿ ರೀ. ಅದರೊಳಗೆ ಒಗ್ಗರಣೆ, ಗುಂಟೂರು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಯಾವ್ದು ಹಾಕಿದ್ರೂ ನಡೀತದೆ. ಅಂದರೆ ಟೇಸ್ಟ್ ಇರ್ತದೆ. ಹಾಗಾಗಿ ಗುಂಟೂರು ಮೆಣಸಿನ್ಕಾಯಿ ಹೆಂಗೂ ತಂದಿದ್ದವ ಮನೆ ಒಳಗೆ. ಅವೇ ಭಾಳ ದಿವಸ ಆಯ್ತು ರೀ. ಈಗ ನೋಡ್ಲಿಕ್ಕತ್ತೀರಿ ನೀವು. ನಾವು ಆ್ಯಕ್ಚುಲಿ ಯಾವಾಗೂ ಬ್ಯಾಡಗಿ ಮೆಣಸಿನ್ಕಾಯಿನೇ ತೊಗೊಂಬರ್ತೀವಿ. ಇದೇನದ ಗುಂಟೂರು ಮೆಣಸಿನ್ಕಾಯಿ ತೊಗೊಂಬಂದಿನಿ. ಅದರೊಳಗೆ ಒಗ್ಗರಣೆ ಒಳಗೆ ಹಾಕಿ, ಈ ಒಗ್ಗರಣೆ ಏನದ ನಾನು ಚಟ್ನಿ ಪಲ್ಯ ಮತ್ತು ಈ ಭರ್ತಕ್ಕೆ ಹಾಕಿ ಕಲಿಸಿಬಿಡ್ತೀನಿ. 1 ಬೈಟ್ ಟೇಸ್ಟ್ ನೋಡಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಈ ಭರ್ತಕ್ಕೆ ಇನ್ನೊಂಚೂರು ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟ ನೋಡ್ರಿ. ಮೊಸರು ಏನೂ ಹಾಕಂಗಿಲ್ಲ. ಬಟ್ ಏನದ, ಕಲಿಸ್ಬೇಕಾದ್ರೆ ಚೆಂದಾಗಿ ಮಿಕ್ಸ್ ಮಾಡಬೇಕು ಅಷ್ಟೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ವಿಡಿಯೋ ಅಂತೂ ಮುಗಿಸಂಗಿಲ್ರಿ. ಧನ್ಯವಾದಗಳು. ಆಯಿತು, ನೀವು 1 ಬೈಟ್ ಟೇಸ್ಟ್ ನೋಡೋ ತನಕ ನಾ ಅಂತೂ ಬಿಡಂಗಿಲ್ಲ. ನಿಮಗೆ ಗುರ್ತಿ ಅದ ಅದು. ನೋಡ್ರಿ, ಚಟ್ನಿನೂ ಮಸ್ತ್ ಆಗ್ಯದ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ಒಳಗೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿದಂತ ತಿಳಿಸ್ತಿರಲ್ಲ. ಮತ್ತು ಇನ್ನೂ ಒಂದಿಷ್ಟು ಕಮೆಂಟ್ಸ್ ಬಂದಾವ, ಸಂಡ್ಗಿ ಹಪ್ಪಳ ತೋರಿಸ್ರಿ ಅಂತ. ನಾನು ಕೂಡ ಈಸಿ ಇದ್ದಿದ್ದು ಅಷ್ಟ ಮಾಡ್ತೀನಿ. ಆದಷ್ಟು ಈ ಸಂಡೇ ಮಾಡ್ತೀನಿ. ಮಾಡಿದಾಗ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಕ್ಕಂತ್ರಿ ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ.